ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನಿಂದ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ವಿವಾದ, ಮತ್ತೊಂದು ವೈರಲ್ ಫೋಟೋ ಹರಿದಾಡ್ತಿದೆ. ಅದೇನೆಂದರೆ ಸುದೀಪ್ ಅವರ ಜೊತೆ ಟೆನ್ಷನ್ನಲ್ಲಿ ಕೂತ್ಕೊಂಡಿರುವಂಥ ವಿಜಯಲಕ್ಷ್ಮಿ ಅವರ ಫೋಟೋ ಇದೀಗ ಎಲ್ಲ ಕಡೆ ವೈರಲ್ ಆಗ್ತಿದೆ. ಹಾಗಾದರೆ ಯಾಕೆ ಸಡನ್ನಾಗಿ ಸುದೀಪ್ ಅವರ ಜೊತೆ ಪ್ರೆಸ್ ಮೀಟ್ನಲ್ಲಿ ಕುಳಿತಿರುವಂಥ ವಿಜಯಲಕ್ಷ್ಮಿಯವರ ಫೋಟೋ ವೈರಲ್ ಆಗ್ತಿದೆ? ಇದರ ಹಿನ್ನೆಲೆ ಏನು? ಮೊನ್ನೆ ಸುದೀಪ್ ಅವರ ಆಡಿದ ಮಾತಿಗೂ ಮತ್ತು ನಿನ್ನೆ ವಿಜಯಲಕ್ಷ್ಮಿಯವರು ಸುದೀಪ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟ ಮಾತಿಗೂ ಜೊತೆಗೆ ಇವತ್ತು ವೈರಲ್ ಆದ ಫೋಟೋಗೂ ಇವತ್ತೇನಾದರೂ ಸಂಬಂಧ ಇದೆಯಾ? ಎಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಕನ್ನಡದ ಸ್ಟಾರ್ ನಟರ ಮಧ್ಯೆ ಯಾವುದೂ ಸರಿ ಇಲ್ಲ ಅನ್ನಲಿಕ್ಕೆ ಕಳೆದ 2 ದಿನಗಳಿಂದ ಆಗ್ತಾ ಇರುವಂಥ ಒಂದೊಂದೇ ಡೆವಲಪ್ಮೆಂಟ್ ನೋಡ್ತಾ ಇದ್ದರೆ ಅದು ಎಲ್ಲರಿಗೂ ಸಹಜವಾಗಿ ಅರ್ಥವಾಗುತ್ತೆ. ಅದೇನೆಂದರೆ ಸುದೀಪ್ ಅವರಿಗೆ ದರ್ಶನ್ ಅವರ ಫ್ಯಾನ್ಸ್ ಕಂಡ್ರಾಗಲ್ಲ, ದರ್ಶನ್ ಅವರ ಫ್ಯಾನ್ಸಿಗೆ ಸುದೀಪ್ ಅವರ ಫ್ಯಾನ್ಸ್ ಕಂಡ್ರಾಗಲ್ಲ. ಜೊತೆಗೆ ಈ ಸ್ಟಾರ್ ನಟರ ನಡುವೆಯೂ ಕೂಡ ಏನು ಸರಿಯಿಲ್ಲ ಅನ್ನೋದು ಕೂಡ ಇದೀಗ ಪದೇ ಪದೇ ಜಗಜ್ಜಾಹೀರಾಗ್ತಾ ಬರ್ತಿದೆ. ಕಳೆದ ಒಂದು 10 ವರ್ಷಗಳಿಂದ ಇತ್ತೀಚೆಗೆ ಆದಂಥ ಒಂದು ಡೆವಲಪ್ಮೆಂಟ್ ಇದೆಯಲ್ಲ, ಅದು ಆ ಡೆವಲಪ್ಮೆಂಟ್ ದರ್ಶನ್ ಮತ್ತು ಸುದೀಪ್ ಅವರನ್ನು ಮಾರುದ್ದ, ಮೈಲುದ್ದ ಮತ್ತು ಊರುದ್ದ ಅಂದರೆ ದೂರ ಸಾಗುವಂತೆ ಮಾಡ್ತು. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇದೆ. ಆದರೆ ಮಹತ್ವದ ಡೆವಲಪ್ಮೆಂಟಲ್ಲಿ ದರ್ಶನ್ ಅವರ ಡೆವಿಲ್ ಸಿನಿಮಾ ಇದೇ ಡಿಸೆಂಬರ್ 11ಕ್ಕೆ ತೆರೆ ಕಂಡಾಗ ಕೆಲವೊಂದಿಷ್ಟು ನೆಗೆಟಿವ್ ಮಾತುಗಳು ಕೂಡ ಸುದೀಪ್ ಅವರು ಫ್ಯಾನ್ಸ್ ಹೇಳಿದ್ದಾರೆ ಎನ್ನುವಂಥ ಮಾತು ಕೂಡ ದರ್ಶನ್ ಅವರು ಹೇಳ್ತಾನೆ ಇದ್ರು. ಮತ್ತು ಡೆವಿಲ್ ಸಿನಿಮಾ ತೆರೆ ಕಾಣುವಂಥ ಸಂದರ್ಭದಲ್ಲಿ ಆದಂಥ ಒಂದು ಊಹಾಪೋಹ, ಅವಹೇಳನ ಮತ್ತು ಕೆಲವೊಂದು ಗೊಂದಲವೂ ಕೂಡ ಸುದೀಪ್ ಅವರ ಕೆಲವೊಂದು ಆಪ್ತರಿಂದ ಮಾಡಲ್ಪಟ್ಟಿವೆ ಅನ್ನೋದು ಕೂಡ ಕೆಲವೊಂದು ಮಾಧ್ಯಮಗಳು ಕೂಡ ಹರಿದಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ದರ್ಶನ್ ಅವರ ಡೆವಿಲ್ ಸಿನಿಮಾ ತೆರೆಗೆ ಬರಬೇಕು ಎನ್ನುವ ಹೊತ್ತಿಗೆ 2 ಮಹತ್ವವಾದ ಗೊಂದಲಗಳು ದರ್ಶನ್ ಅವರ ತಲೆ ಮೇಲೆ ಬಂತು. ಅದು ಒಂದಂದರೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರುವಂಥ ದರ್ಶನ್ ಅವರು ತಮ್ಮ ಸಹಕೈದಿಗಳಿಗೆ ಕಾಲಲ್ಲಿ ಒದ್ದಿದ್ದಾರೆ ಎನ್ನುವಂಥ ಒಂದು ಮಾತು ಇಡೀ ಮಾಧ್ಯಮದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತು. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ನೇರವಾಗಿ ಅಂದರೆ ಜೈಲರ್ ಜೊತೆ ಮಾತನಾಡಿ ಅದಕ್ಕೆ ಒಂದು ಕ್ಲಾರಿಫಿಕೇಷನ್ ತೆಗೆದುಕೊಂಡು, ಇಲ್ಲ ಅಂಥದ್ದೇನೂ ಆಗಿಲ್ಲ, ಆದರೆ ಯಾರೋ ದರ್ಶನ್ ಅವರಿಗೆ ಆಗದಂಥವರು ಒಬ್ಬ ನಿರ್ಮಾಪಕ ಇವೆಲ್ಲವನ್ನು ಕೂಡ ಮಾಧ್ಯಮದವರಿಗೆ ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದಾನೆ ಅನ್ನುವಂಥ ಆ ಮಾತನ್ನು ಹೇಳಿದ್ರು. ಮತ್ತು ಆ ನಿರ್ಮಾಪಕನು ಕೂಡ ಸುದೀಪ್ ಅವರಿಗೆ ಆಪ್ತರಾಗಿದ್ದಾರೆ ಅನ್ನೋ ಮಾತು ಇದೀಗ ಕೇಳಿ ಬರ್ತಾ ಇದೆ. ಇದರ ಮಾರನೇದಿನ ಇನ್ನೇನು ನಾಳೆ ದರ್ಶನ್ ಅವರ ಡೆವಿಲ್ ಸಿನಿಮಾ ಹಿಟ್ಟಾಗಬೇಕು, ತೆರೆಗೆ ಹಿಟ್ಟಾಗಬೇಕು ಎನ್ನುವಂಥ ಹೊತ್ತಿನಲ್ಲಿ ರೇಣುಕಾ ಸ್ವಾಮಿಯವರ ಸಮಾಧಿಯನ್ನು ಕೂಡ ನೆಲಸಮ ಮಾಡಲಾಯಿತು ಎನ್ನುವಂಥ ಒಂದು ಮಾತು ಕೂಡ ಕೇಳಿ ಬಂದಿತ್ತು. ಅದು ಕೂಡ ದರ್ಶನ್ ಅವರ ಫ್ಯಾನ್ಸ್ ಮಾಡಿದ್ದಾರೆ, ಅದಕ್ಕೂ ಕೂಡ ದರ್ಶನ್ ಅವರು ನೇರವಾಗಿ ಹೊರಡೆ ಅನ್ನುವಂಥ ಮಾತನ್ನು ಕೇಳಿ ಬಂದಾಗಲೂ ಕೂಡ ಅದಕ್ಕೂ ದರ್ಶನ್ ಅವರಿಗೂ ಮತ್ತು ದರ್ಶನ್ ಅವರ ಫ್ಯಾನ್ಸ್ಗೂ ಏನೂ ಸಂಬಂಧ ಇಲ್ಲ. ಅಂದರೆ ರೇಣುಕಾ ಸ್ವಾಮಿಯವರ ಸಮಾಧಿ ನೆಲಸಮ ಆಗ್ಲಿಕ್ಕೆ ಕಾರಣ ಅಲ್ಲಿನ ಲೇಔಟ್ ಮಾಡಲಿಕ್ಕೆ ಹೊರಟಿರುವಂಥ ಕೆಲವೊಂದು ಲೇಔಟ್ನ ಸಿಬ್ಬಂದಿಗಳು ಅಥವಾ ಲೇಔಟ್ಗೆ ಸಂಬಂಧಪಟ್ಟಂಥವರು ಎನ್ನುವಂಥ ಮಾತು ಕೂಡ ಕೇಳಿಬಂತು. ಆದರೆ ಅದರ ಮುಂದುವರೆದ ಭಾಗವಾಗಿ ದರ್ಶನ್ ಫ್ಯಾನ್ಸ್ ಏನು ಮಾಡ್ತಾರೆ ಅಂದರೆ ಎಲ್ಲವೂ ಕಾರಣ ಸುದೀಪ್ ಅವರ ಫ್ಯಾನ್ಸ್ನಿಂದಲೇ ಕೂಡ ದರ್ಶನ್ ಅವರ ಸಿನಿಮಾಕ್ಕೆ ದೊಡ್ಡ ಕಂಟಕವಾಗ್ತಿದೆ ಅನ್ನುವಂಥ ಮಾತು ಕೂಡ ಹೇಳ್ತಾ ಬರ್ತಾರೆ. ಮತ್ತು ಅದಕ್ಕೆ ಬೇಕಾದಂಥ ಉತ್ತರ, ಅದಕ್ಕೆ ಬೇಕಾದ ಟಾಂಗ್ ಕೂಡ ದರ್ಶನ್ ಫ್ಯಾನ್ಸ್, ಡಿ-ಬಾಸ್ ಫ್ಯಾನ್ಸ್ ಸುದೀಪ್ ಅವರ ಮೇಲೆ ಎಗರಾಡ್ತಾನೆ ಇದ್ರು. ಆದರೆ ಮೊನ್ನೆ ನಡೆದಂತಾದರೆ ಮಾರ್ಕ್ ಸಿನಿಮಾ ಇನ್ನೇನು ಡಿಸೆಂಬರ್ 25ಕ್ಕೆ ತೆರೆ ಕಾಣುತ್ತೆ. ಡಿಸೆಂಬರ್ 25ಕ್ಕೆ ತೆರೆ ಕಾಣುವಂಥ ಸಂದರ್ಭದಲ್ಲಿ ಮಾರ್ಕ್ ಸಿನಿಮಾ ಟ್ರೇಲರ್ ಕೂಡ ಬಿಡುಗಡೆ ಆಗಿತ್ತು. ಟ್ರೇಲರ್ ಒಂದು ಮಟ್ಟಿಗೆ ಹಿಟ್ ಆದಾಗ ಅಲ್ಲೊಂದು ದೊಡ್ಡ ಊಹಾಪೋಹ ಆಯಿತು. ಅದೇನೆಂದರೆ ಡೆವಿಲ್ ಸಿನಿಮಾ ಟ್ರೇಲರ್ ವೀಕ್ಷಣೆ ಮಾಡಿದಂತೂ ರಿಯಲ್ ವ್ಯೂಸು. ಆದರೆ ಒಂದೇ ದಿನದಲ್ಲಿ ದರ್ಶನ್ ಅವರ ಸಿನಿಮಾದ ಟ್ರೇಲರ್ನ ಮಾರ್ಕ್ ಸಿನಿಮಾದ ಟ್ರೇಲರ್ ಮುನ್ನುಗ್ಗಿ ಅದನ್ನು ದಾಖಲೆಗಳನ್ನ ಉಡಿಸಿ ಮಾಡ್ತೆ ಅನ್ನುವಂಥ ಮಾತು ಕೇಳಿ ಬಂದಿತ್ತು. ಅದು ಪೇಡ್ ವ್ಯೂಸ್ ಆಗಿತ್ತು. ಹಾಗಾಗಿ ಅದಕ್ಕಿಂತ ನಮ್ಮ ದರ್ಶನ್ ಅವರ ಟ್ರೇಲರ್ ಚೆನ್ನಾಗಿತ್ತು. ಮತ್ತು ದರ್ಶನ್ ಅವರ ಟ್ರೇಲರನ್ನು 2-3 ದಿನಗಳಲ್ಲಿ ಪಡೆದುಕೊಂಡಂಥ ವ್ಯೂಸನ್ನು ಮಾರ್ಕ್ ಸಿನಿಮಾದ ಟ್ರೇಲರ್ ಒಂದೇ ದಿನದಲ್ಲಿ ನೆಲಸಮ ಮಾಡಿತ್ತು. ಅಂದರೆ ಅದು ಕೂಡ ಒಂದು ಊಹಾಪೋಹ ಮತ್ತು ಅದು ಕೂಡ ಒಂದು ಪೇಡ್ ವ್ಯೂಸ್ ಎನ್ನುವ ರೀತಿಯಲ್ಲಿ ಡಿ-ಬಾಸ್ ಫ್ಯಾನ್ಸ್ ಸುದೀಪ್ ಅವರ ಫ್ಯಾನ್ಸ್ ಮೇಲೆ ಮತ್ತು ಸುದೀಪ್ ಸಿನಿಮಾದ ಮೇಲೆ ಮುಗಿಬಿದ್ದಿದ್ರು. ಇವೆಲ್ಲವನ್ನು ತಿಳ್ಕೊಂಡಂಥ ಮತ್ತು ತನ್ನ ಮೇಲೆ ಕೆಲವೊಂದು ಕಡೆ ಕಂಪ್ಲೇಂಟ್ ಆಗಿದ್ದು ಕೂಡ ತಿಳ್ಕೊಂಡಂಥ ಸುದೀಪ್ ಅವರು ಮೊನ್ನೆ ಶನಿವಾರ ಹುಬ್ಬಳ್ಳಿಯಲ್ಲಿ ಗಂಡು ಮಟ್ಟದ ನಾಟಿನಲ್ಲಿ ಹೇಳಿದಂಥ ಮಾತಿದೆಯಲ್ಲ, ಅಂದರೆ ನಾನು ಇದೀಗ ಯುದ್ಧವನ್ನು ಆರಂಭಿಸ್ತಾ ಇದ್ದೇನೆ, ನಾನು ಸುಮ್ಮನಾಗಿದ್ದೆ, ಆದರೆ ಕೆಲವೊಬ್ಬರು ನನ್ನ ಮೇಲೆ ಮುಗಿಬೀಳ್ತಾ ಇದ್ದಾರೆ ಮತ್ತು ಇಲ್ಲಿಯ ತನಕ ನಾವು ಸುಮ್ಮನಿದ್ದದ್ದು ಕೇವಲ ನಮ್ಮ ವೀಕ್ನೆಸ್ ಅಲ್ಲ. ಈಗ ನಮ್ಮ ಸ್ನೇಹಿತರಿಗೆ ಅಂದರೆ ನಮ್ಮ ಸೆಲೆಬ್ರಿಟೀಸ್ ಅಂದರೆ ನಮ್ಮ ಫ್ಯಾನ್ಸ್ಗೆ ನಾನು ಹೇಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮೇಲೆ ಅಥವಾ ನಿಮ್ಮ ಮರ್ಯಾದೆಗೆ ಕುತ್ತು ಬರುವಂಥ ಕೆಲಸ ಆದರೆ ನೀವು ಸಡನ್ನಾಗಿ ಉತ್ತರ ಕೊಡಬೇಕು ಎನ್ನುವಂಥ ನೇರವಾದ ಮಾತನ್ನು ಹೇಳಿ ಡಿ-ಬಾಸ್ ಅಭಿಮಾನಿಗಳ ವಿರುದ್ಧ ಸುದೀಪ್ ಅವರು ತಮ್ಮ ಅಭಿಮಾನಿಗಳಿಗೆ ಮುಗಿ ಬೀಳುವಂತೆ ಎಚ್ಚರವನ್ನು ಕೊಟ್ಟಿದ್ದರು. ಮತ್ತು ನಾವು ಯುದ್ಧಕ್ಕೆ ತಯಾರಾಗಿ ನಿಂತಿದ್ದೇವೆ ಮತ್ತು ನಾವು ಮಾತಿಗೆ ಬದ್ಧ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಅದಾದ ನಂತರ ನಿನ್ನೆ ಕೂಡ ವಿಜಯಲಕ್ಷ್ಮಿ ಸಿಂಗ್ ಅವರು ಇಲ್ಲ ದರ್ಶನ್ ಅವರ
ಫ್ಯಾನ್ಸನ್ನು ದರ್ಶನ್ ಅವರನ್ನ ನೇರವಾಗಿ ಉದ್ದೇಶ ಇಟ್ಕೊಂಡು ಸುದೀಪ್ ಅವರು ಹೇಳಿದ್ದಾರೆ ಅನ್ನುವಂಥ ಮಾತನ್ನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಗೆ ಯಾವಾಗ ತಲುಪ್ತೋ ಆಗಲೂ ಕೂಡ ನೇರವಾಗಿ ಸುದೀಪ್ ಅವರಿಗೆ ಟಾಂಗ್ ಕೊಡುವ ರೀತಿಯಲ್ಲಿ ಅಭಿಮಾನಿಗಳಂದರೆ ತಮ್ಮ ಮುಂದೆ ನೆರೆದಿದ್ದಂಥ ಸಾವಿರಾರು ಅಭಿಮಾನಿಗಳಿಗೆ ಅಂದರೆ ತಮ್ಮ ಅಭಿಮಾನಿಗಳಿಗೆ ಮಾತನ್ನು ಹೇಳುವ ಸಂದರ್ಭದಲ್ಲಿ ಹೇಳಿದ್ದು ಒಂದೇ, ದರ್ಶನ್ ಅವರು ಹೊರಗಡೆ ಇದ್ದಾಗ ಈ ಮಾತಾಡುವಂಥವರು ಮಾತನಾಡುವಂಥವ್ರು ಬೆಂಗಳೂರಲ್ಲಿ ಇರಲ್ಲ. ಒಂದು ವೇಳೆ ದರ್ಶನ್ ಅವ್ರಿಗೆ ಏನಾದರೂ ಸ್ವಲ್ಪ ತೊಂದರೆ ಆದಾಗ ಇವರು ಬೇರೆ ಕಡೆಗೆ ಹೋಗಿ ವಿಜೃಂಭಣೆಯ ಮಾತನಾಡ್ತಾರೆ, ಟಾಂಗ್ ಕೊಡುವಂಥ ಮಾತನಾಡ್ತಾರೆ. ಆದರೆ ದರ್ಶನ್ ಮತ್ತು ದರ್ಶನ್ ಫ್ಯಾನ್ಸ್ ಇವು ಯಾವುದು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ದರ್ಶನ್ ಅವರ ಸ್ಟೈಲ್ನಲ್ಲಿ ಉತ್ತರ ಕೊಟ್ಟರು, ಅಂದರೆ ನಾವು ಕೋಪ ಮಾಡ್ಕೊಳ್ಳಲ್ಲ, ನಾವು ಬೇಸರ ಮಾಡ್ಕೊಳ್ಳಲ್ಲ ಎನ್ನುವಂಥ ಮಾತನ್ನು ವಿಜಯಲಕ್ಷ್ಮಿ ದರ್ಶನ್ ಅವರು ನಿನ್ನೆ ಆಡಿದಂಥ ಮಾತು ಇದೀಗ ಸುದೀಪ್ ಅವರಿಗೆ ನೇರವಾಗಿ ಟಾಂಗ್ ಕೊಟ್ಟಂಥ ರೀತಿಯಲ್ಲಿತ್ತು. ಅದಕ್ಕೆ ಪ್ಲಸ್ ಎಂಬುವಂತೆ ಧನ್ವೀರ್ ಅವರು ಕೂಡ ದರ್ಶನ್ ಅವರ ಫೋಟೋವನ್ನು ಹಂಚಿಕೊಂಡು ಕಾಡಿನಲ್ಲಿ ಸಿಂಹ ಒಂದೇ ಇರುತ್ತೆ, ಆದರೆ ಅದು ಯಾರಿಗೆ ಹೆದರಲ್ಲ, ಆದರೆ ಸಿಂಹ ಬಂದಾಗ ಬರುವ ಬೇರೆ ನಾಯಿ ನರಿಗಳೆಲ್ಲ ಓಡೋಗಬೇಕಾಗುತ್ತೆ ಅನ್ನುವಂಥ ಹಾಡಿನ ಮುಖಾಂತರ ಮತ್ತೆ ಸುದೀಪ್ ಅವರಿಗೆ ಟಾಂಗನ್ನು ಕೊಡುವಂಥ ಮಾತನ್ನು ಕೂಡ ಹೇಳಿದ್ರು. ಆದರೆ ಸುದೀಪ್ ಅವರ ಆಪ್ತರಾದಂಥ ಚಂದ್ರಚೂಡ ಕೂಡ ಹೇಳಿದ್ದೇನು, ನಾವು ಯಾರಿಗೂ ಕೂಡ ಉದ್ದೇಶಪೂರ್ವಕವಾಗಿ ಹೇಳಿಲ್ಲ, ನಾವು ಏನೇ ಹೇಳಿದ್ರು ಕೂಡ ಅದನ್ನು ಪೈರಸಿ ಮಾಡುವವರ ವಿರುದ್ಧ ಹೇಳಿದ್ದೇವೆ. ಯಾಕಂದರೆ ಒಂದು ಸಿನಿಮಾ ಓಡುವಾಗ ಬೇರೆ ಬೇರೆ ಅಂದರೆ ದೋಷಪೂರಿತ ವ್ಯಕ್ತಿಗಳು, ಕೆಟ್ಟ ವ್ಯಕ್ತಿಗಳು ನಮ್ಮ ಒಳ್ಳೆಯ ಸಿನಿಮಾವನ್ನು ಹಾಳು ಮಾಡಬೇಕನ್ನೋ ದೃಷ್ಟಿಯಲ್ಲಿ ಕೆಲವೊಬ್ಬರು ಯೋಜನೆಯನ್ನು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆ ಯೋಜನೆ ವಿರುದ್ಧ ನಮ್ಮ ಯುದ್ಧ ಎನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಅಂಥ ಮಾತು ಹೇಳೋದಕ್ಕೂ ಮತ್ತು ಸುದೀಪ್ ಅವರು ಸ್ಟೇಜ್ ಮೇಲೆ ಹೇಳಿದಂಥ ಮಾತು, ಸ್ನೇಹಿತರೇ ಅನ್ನುವಂಥ ಮಾತು ಎಲ್ಲೂ ಕೂಡ ಅಜಗಜಾಂತರ ವ್ಯತ್ಯಾಸಿದೆ. ಅದು ಅವರವರ ನೋಟಕ್ಕೆ ಮತ್ತು ಅವರವರ ವಿಮರ್ಶನೆಗೆ ಬಿಟ್ಟಂಥ ವಿಚಾರ. ಆದರೆ ಇದೀಗ ಆ ಒಂದು ಫೋಟೋ ವೈರಲ್ ಆಗ್ತಿದೆ, ಅದು ಇದೀಗ ಮಹತ್ವವನ್ನು ಪಡ್ಕೊಂಡಿದೆ. ಕೆಲವರು ಅಂದ್ಕೊಳ್ತಾ ಇದ್ರು ಅದು ಸಂಕಷ್ಟ ಸಂದರ್ಭದಲ್ಲಿ 2011ರಲ್ಲಿ ಕೆಲವೊಂದು ಸಲ ದರ್ಶನ್ ಅವರು ಸಾರಥಿ ಸಿನಿಮಾ ಟೈಮಲ್ಲಿ ಜೈಲಿಗೆ ಹೋಗಿದ್ರು, ಆಗ ದರ್ಶನ್ ಅವರಿಗೆ ಸಪೋರ್ಟ್ ಮಾಡಲೇವಂಥ ಫೋಟೋ ಆಗಿದೆಯಾ ಅಥವಾ ಏನಿದು ಕತೆ, ಯಾವ ಸಂದರ್ಭ ಎನ್ನುವಂಥ ಒಂದು ತಲೆಗೆ ಹುಳ ಬಟ್ಕೊಂಡಿದ್ದು. ಆದರೆ ನಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ 2013ರಲ್ಲಿ ಬೃಂದಾವನ ಶೂಟಿಂಗ್ ಟೈಮಲ್ಲಿ ದರ್ಶನ್ ಅವರಿಗೆ ಕಾಲು ನೋವಾಗಿ ಅಥವಾ ಸ್ವಲ್ಪ ಎಡವಟ್ಟಾಗಿ ಬಿದ್ದಾಗ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಅಂಥ ಸಂದರ್ಭದಲ್ಲಿ ದರ್ಶನ್ ಅವರ ಜೊತೆಗೆ ಅತ್ಯಂತ ಕುಚುಕು ಸಂಬಂಧವನ್ನು ಹೊಂದಿರುವಂಥ ಸುದೀಪ್ ಅವರು ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ, ವಿಜಯಲಕ್ಷ್ಮಿ ಅವ್ರ ಜೊತೆ ಮಾತನಾಡ್ತಾರೆ. ಅದಾದ ನಂತರ ದರ್ಶನ್ ಫ್ಯಾನ್ಸ್ ಅವರು ಸಾವಿರಾರು ಮಾತಾಡ್ಕೊಳ್ತಿರುವಾಗ ಮತ್ತು ಭಯದಲ್ಲಿರುವಾಗ ಸುದೀಪ್ ಅವರ ಒಂದು ಮನೆಯ ಮೇರೆಗೆ, ಇಲ್ಲ ನೀವು ಒಂದು ಸ್ವಲ್ಪ ಪ್ರೆಸ್ ಮೀಟ್ ಮಾಡಿ ಮಾತನಾಡಬೇಕು ವಿಜಯಲಕ್ಷ್ಮಿ ಅವರೇ, ದರ್ಶನ್ ಅವರಿಗೆ ಏನೂ ಆಗಿಲ್ಲ, ಎಲ್ಲವೂ ಸರಿಯಾಗಿದೆ ಅನ್ನುವಂಥ ಮಾತನ್ನು ಹೇಳಬೇಕು ಎನ್ನುವಂಥ ಮಾತು ಹೇಳಿದಾಗ ವಿಜಯಲಕ್ಷ್ಮಿ ಅವರು ಸ್ವತಃ ಪ್ರೆಸ್ ಮೀಟಿಗೆ ಬಂದಾಗ ಅವರ ಜೊತೆಗೆ ಒಂದು ಮಾನವೀಯತೆ ದೃಷ್ಟಿಯಿಂದ ಸಪೋರ್ಟಿಂಗ್ ಆಗಿ ಬಂದು ಕುಳಿತಂತಿರುವ ಆ ಫೋಟೋ ಇದೆಯಲ್ಲ, ಅಂದು ಆ ಮಾಡಿದಂಥ ಪ್ರೆಸ್ ಮೀಟ್ನ ಫೋಟೋ ಇದೀಗ ವೈರಲ್ ಆಗ್ತಿದೆ. ಅಂದರೆ ದರ್ಶನ್ ಫ್ಯಾನ್ಸ್ ಸುದೀಪ್ ಅವ್ರ ಫ್ಯಾನ್ಸ್ ಹೇಳ್ತಿದ್ರೆ, ನಾವು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗೆ ಸಹಾಯ ಮಾಡಿರ್ತೇವೆ. ಆದರೆ ಆ ವ್ಯಕ್ತಿ ಎಲ್ಲವನ್ನು ಮರೆತು ಆ ವ್ಯಕ್ತಿಯೂ ಹಂಗೆ ಮಾಡಿರ್ತಾನೆ, ಅಥವಾ ಅವರ ವ್ಯಕ್ತಿಗೆ ಸಂಬಂಧಪಟ್ಟಂಥ ಅವ್ರ ಪತ್ನಿ ಆಗಿರ್ಬೋದು, ಅವರ ಆಪ್ತರು ಎಲ್ಲರೂ ಕೂಡ ಇದೀಗ ನಮ್ಮ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಆದರೆ ನಾವು ನಿಯತ್ತಿನ ಜನರು, ನಾವು ಯಾರೇ ಏನೋ ಬಾಯಿ ಬಡ್ಕೊಂಡ್ರೂ ಕೂಡ ನಮ್ಮ ಆ ಮಟ್ಟಿನ ಒಂದು ಸೇವೆ, ಯಾವ ಟೈಮಿಗೆ ಸೇವೆ ಮಾಡಬೇಕಿತ್ತು, ಯಾರಿಗೆ ಯಾವ ಟೈಮಲ್ಲಿ ಹೆಲ್ಪ್ ಮಾಡಬೇಕಿತ್ತು ಎಲ್ಲವೂ ಕೂಡ ಮಾಡ್ತೇವೆ. ಆದರೆ ಕೇವಲ ಫ್ಯಾನ್ಸನ್ನೇ ಒಂದು ಉಪಯೋಗವಾಗಿಟ್ಕೊಂಡು, ಕೇವಲ ಫ್ಯಾನ್ಸನ್ನೇ ನಮ್ಮ ಒಂದು ಸಾರಥಿಯಾಗಿಟ್ಕೊಂಡು ನಮ್ಮ ಮೇಲೆ ಮುಗಿಬಿದ್ರೆ ಅದೇ ಯಾವುದೇ ಕಾರಣಕ್ಕೂ ಅದು ಸರಿ ಆಗಲ್ಲ ಎನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಇದೀಗ ದರ್ಶನ್ ಅವರ ಪತ್ನಿಗೆ ಮತ್ತು ದರ್ಶನ್ ಅವರ ಫ್ಯಾನ್ಸಿಗೆ ಇದೀಗ ಸುದೀಪ್ ಅಭಿಮಾನಿಗಳು ನೇರವಾದ ಒಂದು ಟಾಂಗನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಸುದೀಪ್ ಆಗಲಿ, ದರ್ಶನ್ ಆಗಲಿ, ಶಿವಣ್ಣ ಆಗಲಿ, ಉಪೇಂದ್ರ ಆಗಲಿ, ಅವರವರ ಫ್ಯಾನ್ಸ್ ಮಾತ್ರ ಅವರ ಸಿನಿಮಾವನ್ನು ನೋಡಿದ್ರೆ ಯಾವುದೇ ಕಾರಣಕ್ಕೂ ಆ ಸಿನಿಮಾ ಹಿಟ್ ಆಗಲ್ಲ ಎನ್ನುವುದು ಕೂಡ ಜಾಹೀರಾಗ್ತಾ ಇದೆ. ಯಾಕಂದರೆ ಸಿನಿಮಾ ಹಿಟ್ ಆಗಬೇಕಂದ್ರೆ ಕನಿಷ್ಠ 7ರಿಂದ 8 ದಿನ ಸಕ್ಸಸ್ಫುಲ್ಲಾಗಿ ರನ್ ಆಗಲೇಬೇಕಾಗತ್ತೆ. ಎಷ್ಟೇ ದೊಡ್ಡ ಫ್ಯಾನ್ಸ್ ಇದ್ದರೂ ಕೂಡ ಈಗಿನ ಮಟ್ಟಿಗೆ ಸಿನಿಮಾದ ದರ್ಶನ್ ಅವರ ಫ್ಯಾನ್ಸ್ ಒಂದು ದಿನ ಸಿನಿಮಾ ನೋಡಿದ್ರೆ ಕಂಪ್ಲೀಟಾಗಿ 6 ಶೋ 7 ಶೋ ಶೋಲ್ಡ್ ಔಟ್ ಆದರೂ ಕೂಡ ಅದಕ್ಕೆ ಹಾಕಿದ ಹಣ ಕೂಡ ಬರಲ್ಲ. ಅದಕ್ಕೆ ಅನೇಕ ಎಕ್ಸಾಂಪಲ್ನ ಕೊಡ್ಬೋದು. ಇವನ್ ಮಾರ್ಕ್ ಆಗಿರ್ಬೋದು, ಡೆವಿಲ್ ಆಗಿರ್ಬೋದು, ಶಿವಣ್ಣ ಸಿನಿಮಾ ಆಗಿರ್ಬೋದು, ಉಪೇಂದ್ರ ಸಿನಿಮಾ ಆಗಿರ್ಬೋದು, ಧ್ರುವ ಸಿನಿಮಾ ಆಗಿರ್ಬೋದು, ಅವರವ್ರ ಫ್ಯಾನ್ಸ್ ಮಾತ್ರ ನೋಡಿದ್ರೆ ಆ ಸಿನಿಮಾ ಹಿಟ್ ಅಂತಲ್ಲ. ಫ್ಯಾನ್ಸ್ ನೋಡಬೇಕು, ಜೊತೆಗೆ ಅದಕ್ಕಿಂತ ಜಾಸ್ತಿಯಾಗಿ ಸಾಮಾನ್ಯ ಜನ, ನಮ್ಮಂತರು ನಿಮ್ಮಂತರು ಎಲ್ಲರೂ ಸಿನಿಮಾ ನೋಡಿದಾಗ ಮಾತ್ರ ಹಿಟ್ ಆಗುತ್ತೆ. ನೋಡಿ, ಯಾವುದೇ ಒಂದು ಜಾಹೀರಾತು ಇಲ್ಲದೆ, ಯಾವುದೇ ಒಂದು ದೊಡ್ಡ ಭರ್ಜರಿ ಪ್ರಚಾರವಿಲ್ಲದೆ ತೆರೆ ಕಂಡಂಥ ಸರಿಸುಮಾರು 4 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಮತ್ತು ಯಾವುದೇ ದೊಡ್ಡ ತಾರಾಂಗಣವಿಲ್ಲದ, ಜೊತೆಗೆ ಯಾವುದೇ ಫ್ಯಾನ್ಸ್ ಬೇಸ್ ಇಲ್ಲದಂಥ ಸೂಫ್ರಮ್ ಶೋ ಯಾವ ಮಟ್ಟಿನಲ್ಲಿ ಹಿಟ್ಟಾಗಿ 100ಕ್ಕೂ ಹೆಚ್ಚು ಕೋಟಿ ಹಣವನ್ನು ಗಳಿಸಿ ಇಂದಿಗೂ ಕೂಡ ಥಿಯೇಟ್ರ್ ಸಿಗುತ್ತಾ, ಟಿ ವಿಲಿ ಬರುತ್ತೆ ಅನ್ನುವಂಥ ಮಾತನ್ನು ಆಡ್ತಾ ಇದ್ದಾರೆ. ಅಂದರೆ ಪ್ರತಿಯೊಬ್ಬ ಅಭಿಮಾನಿ, ಪ್ರತಿಯೊಬ್ಬ ಸ್ಟಾರ್ ನಟರು, ಮುಖ್ಯವಾಗಿ ಸ್ಟಾರ್ ನಟರು
ತಮ್ಮ ಫ್ಯಾನ್ಸನ್ನು ಬಿಟ್ಟು ಜನರಿಗಾಗಿ ಸಿನಿಮಾವನ್ನು ಮಾಡಿದ್ರೆ, ಜನರನ್ನು, ಸಾಮಾನ್ಯ ಜನರ ರೊಚ್ಚಿಗೆಬ್ಸಿದ್ರೆ ಮಾತ್ರ ಆ ಸಿನಿಮಾ ಹಿಟ್ಟಾಗುತ್ತೆ. ಒಂದು ವೇಳೆ ತಮ್ಮ ಒಂದು ಸಿನಿಮಾಕ್ಕೋಸ್ಕರ ತಮ್ಮ ಅಭಿಮಾನಿಗಳನ್ನು ರೊಚ್ಚಿಗೆಬ್ಸಿದ್ರೆ, ಎಕ್ಸಾಂಪಲ್ ನಾನು ಈಗಾಗಲೇ ಹೇಳಿದ್ದೇನೆ, ಯಾವ ಸಿನಿಮಾವೂ ಕೂಡ ಭರ್ಜರಿ ಹಿಟ್ಟಾಗಲ್ಲ. ಈಗ ಹಿಂದಿಯಲ್ಲಿ ತೆರೆ ಕಾಣ್ತಿರುವಂಥ ದುರಂಧರ್ ಸಿನಿಮಾ ಆಗಿರ್ಬೋದು, ಅವರು ಬಂದು ಕರ್ನಾಟಕದಲ್ಲಿ ಯಾವ ಅಭಿಮಾನಿ ಕೂಡ ರೊಚ್ಚಿಗೆಬ್ಸಿರಲಿಲ್ಲ. ರಿಷಬ್ ಶೆಟ್ಟಿಯವರ ಕಾಂತಾರ ಚಾಪ್ಟರ್ 1 ಆಗಿರ್ಬೋದು, ಅವರು ಇಡೀ ಪ್ರಪಂಚದಾದ್ಯಂತ ಯಾವ ಅಭಿಮಾನಿಯನ್ನು ಕೂಡ ರೊಚ್ಚಿಗೆಬ್ಸುವ ಮಾತು ಹೇಳಿರಲಿಲ್ಲ. ದೊಡ್ಡ ನೀವು KGF ಆಗಿರ್ಬೋದು, KGF ಚಾಪ್ಟರ್ 1, KGF ಚಾಪ್ಟರ್ 2 ಆಗಿರ್ಬೋದು, ಅವರು ಇಡೀ ನಮ್ಮ ಇಂಡಿಯಾಕ್ಕೆ ಹೋಗಿ ಫ್ಯಾನ್ಸನ್ನು ರೊಚ್ಚಿಗೆಬ್ಸಿ ಮಾತನಾಡಿಸಿ ಸಿನಿಮಾವನ್ನು ಹಿಟ್ ಮಾಡುವಂಥ ಪರಿಸ್ಥಿತಿಗೆ ಹೋಗಿರಲಿಲ್ಲ. ಆದರೆ ಇವೆಲ್ಲವನ್ನು ತಿಳ್ಕೊಂಡಿರುವಂಥ ನಮ್ಮ ಕೆಲವೊಂದು ಸ್ಟಾರ್ ನಟರಾಗಿರ್ಬೋದು ಅಥವಾ ಬೇರೆ ನಾವು ಸೌತ್ ಇಂಡಿಯನ್ ಸ್ಟಾರ್ ನಟರಾಗಿರ್ಬೋದು, ಯಾಕೆ ತಮ್ಮ ಫ್ಯಾನ್ಸನ್ನು ರೊಚ್ಚಿಗೆಬ್ಸಿದ್ದಾರೆ ಅನ್ನೋದು ಇದೀಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮತ್ತು ಒಂದು ಸಿನಿಮಾ ಹಿಟ್ ಆಗಬೇಕಂದ್ರೆ 10% ಅಭಿಮಾನಿಗಳ ಜೊತೆ 90% ಸಾಮಾನ್ಯ ಜನರು ಸಿನಿಮಾವನ್ನು ನೋಡಿದಾಗ ಮಾತ್ರ ಸಿನಿಮಾ ಹಿಟ್ಟಾಗುತ್ತೆ. ಅದರ ಜೊತೆಗೆ ಮೊನ್ನೆಯಿಂದ ಅಂದರೆ ಈ ಮಧ್ಯಾಹ್ನದಿಂದ ಒಂದು ಫೋಟೋ ವೈರಲ್ ಆಗಿತ್ತಲ್ಲ, ದರ್ಶನ್ ಅವರ ಜೊತೆ ಟೆನ್ಷನಲ್ಲಿ ಕೂತ್ಕೊಂಡಿರುವಂಥ, ಅಂದರೆ ಸುದೀಪ್ ಅವ್ರ ಜೊತೆ ಸ್ವಲ್ಪ ಟೆನ್ಷನ್ನಲ್ಲಿ ಕೂತ್ಕೊಂಡಿರುವಂಥ ವಿಜಯಲಕ್ಷ್ಮಿಯವರ ಫೋಟೋ ವೈರಲ್ ಆಗಿತ್ತು. ಅದರ ಹಿಂದಿನ ಉದ್ದೇಶ ಒಂದೇ, 2013ರಲ್ಲಿ ಬೃಂದಾವನ ಶೂಟಿಂಗ್ ಟೈಮಲ್ಲಿ ದರ್ಶನ್ ಅವರಿಗೆ ಸ್ವಲ್ಪ ಬಿದ್ದು ಸ್ವಲ್ಪ ನೋವಾಗುತ್ತೆ, ಅವರು ಆಸ್ಪತ್ರೆಯಲ್ಲಿರ್ತಾರೆ. ಆದರೆ ಕೋಲಾಹಲ ಅಥವಾ ಗೊಂದಲ ಇರುತ್ತೆ, ದರ್ಶನ್ ಅವರಿಗೆ ಏನಾಯಿತು ಅನ್ನುವಂಥ ಗೊಂದಲ ಇರುತ್ತೆ. ಅದೇ ಟೈಮಿಗೆ ಆಸ್ಪತ್ರೆಗೆ ದರ್ಶನ್ ಅವರು ನೋಡ್ಲಿಕ್ಕೆ ಬಂದಂಥ ಸುದೀಪ್ ಅವರು ದರ್ಶನ್ ಅವರು ನೋಡಿ ಏನೂ ಆಗಿಲ್ಲ ಎನ್ನುವಂಥ ಮನವರಿಕೆಯನ್ನು ತಿಳ್ಕೊಂಡು ವಿಜಯಲಕ್ಷ್ಮಿ ಅವ್ರಿಗೆ ಹೇಳ್ತಾರೆ, ಇಲ್ಲ ಫ್ಯಾನ್ಸ್ ಅನೇಕ ರೀತಿಯಲ್ಲಿ ಗೊಂದಲದ ಮಾತನಾಡ್ತಿದ್ದಾರೆ ಮತ್ತು ಫ್ಯಾನ್ಸ್ ತುಂಬ ಗೊಂದಲದಲ್ಲಿದ್ದಾರೆ. ಹಾಗಾಗಿ ನಾನು ಮಾತಾಡೋಕ್ಕಿಂತ ನೀವು ಪತ್ನಿಯಾಗಿ ನೀವು ಪ್ರೆಸ್ ಮೀಟನ್ನು ಮಾಡಿದ್ರೆ ಅದು ಜನರಿಗೆ ಗೊಂದಲ ಪರಿಹಾರ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನೀವು ಪ್ರೆಸ್ ಮೀಟ್ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳಿದಾಗ ಆ ಮಾತಿಗೆ ಒಪ್ಪಿದಂಥ ವಿಜಯಲಕ್ಷ್ಮಿ ಅವರು ಪ್ರೆಸ್ ಮೀಟ್ಗೆ ಕೂತ್ಕೋತಾರೆ. ಪಕ್ಕದಲ್ಲಿ ಸುದೀಪ್ ಅವರು ಕೂತ್ಕೊಂಡು ಅವರಿಗೆ ಮಾನವೀಯ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಅದು ಅಂದಾಗಿತ್ತು. ಆದರೆ ಅವೆಲ್ಲವೂ ಕೂಡ ಇಂದು ಮರೆತು 2 ಕುಚ್ಚುಕು ಗೆಳೆಯರು ದೂರದರಾಗಿದ್ದಾರೆ. ಆ ಕುಚ್ಚುಕು ಗೆಳೆಯರ ದೂರ ಆಗಿದ್ರು ಕೂಡ ಅವರ ಫ್ಯಾನ್ಸ್ ಕೂಡ ಇದೀಗ ದೊಡ್ಡ ಮಟ್ಟದಲ್ಲಿ ಬಿರುಕನ್ನು ಸೃಷ್ಟಿ ಮಾಡಿಕೊಂಡು ಇಬ್ಬರು ಕೂಡ ಮತ್ತೆ ಒಂದಾಗುವಂಥ ಚಾನ್ಸೇ ಇಲ್ಲ ಎನ್ನುವ ಹಂತಕ್ಕೆ ಪದೇ ದಿನ ಹೋಗ್ತಾ ಇದ್ದಾರೆ. ಇನ್ನು ಈ ಎಲ್ಲವೂ ಕೂಡ 45 ಸಿನಿಮಾಕ್ಕೆ ಯಾವ ತರಹದ ಲಾಭ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಂದು ಹಂತದಲ್ಲಿ ಡೆವಿಲ್ ಆಗಿರ್ಬೋದು, ಒಂದು ಹಂತದಲ್ಲಿ ಮಾರ್ಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ಒಬ್ಬರ ಸಿನಿಮಾವನ್ನು ಒಬ್ಬರು ಸೋರಿಸಬೇಕನ್ನುವಂಥ ಪಣಕ್ಕೆ ಬಿದ್ದಿದ್ದಾರೆ. ಆದರೆ ಈ ಎಲ್ಲ ಪಣದ ನಡುವೆ, ಯುದ್ಧದ ನಡುವೆ ಅಥವಾ ಮಾತಿನ ಬದ್ಧತೆಯ ನಡುವೆ 45 ಸಿನಿಮಾ ಅಚ್ಚರಿಯಾಗಿ ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸಿದರೂ ಕೂಡ ಅಚ್ಚರಿ ಇಲ್ಲ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.